ನೋಡಿ, ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಧಾನದ ಸಭೆಗೆ ಮಾತುಕತೆ ನೀಡ್ತಾ ಇದೆ. ಕಾವೇರಿ ನೀರು ಹಂಚಿಕೆ, ಮೇಕೆದಾಟು ಬಗ್ಗೆ ಸಂಧಾನ ಸಭೆ ನೀಡ್ತಾ ಇದೆ. ಕರ್ನಾಟಕ, ತಮಿಳುನಾಡು ಸರ್ಕಾರಗಳ ಮಧ್ಯೆ ಮಾತುಕತೆ ನೀಡಿದ್ದು ಸಮಸ್ಯೆಗಳು ಇರುತ್ತವೆ, ಇರಲಿ, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ. ಬರ, ಮಳೆ ಇದೆಲ್ಲವೂ ಕೂಡ ಪ್ರಕೃತಿಯ ಒಂದು ನಿಯಮ, ಇದನ್ನ ನಾವು ಅರಿಬೇಕಾಗತ್ತೆ. ಇನ್ನು ಅಕ್ಕಪಕ್ಕದ ರಾಜ್ಯಗಳಾದಂತಹ ನಾವು ಅಣ್ಣ ತಮ್ಮದರಂತೆ ಬರಬೇಕು, ಹಾಗೆ ಬದುಕಬೇಕು ಕೂಡ. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಮೇಕೆದಾಟು ಯೋಜನೆ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗುತ್ತಿದೆ. ಮೇಕೆದಾಟು ಯೋಜನೆಯಡಿ 80% ಲಾಭ ತಮಿಳುನಾಡಿಗೆ ಹೋಗ್ತಾ ಇದೆ. ಕರ್ನಾಟಕಕ್ಕೆ ಕೇವಲ 20% ಮಾತ್ರ ಲಾಭ ಆಗ್ತಿದೆ ಅಂತ ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆಶಿ ಅವರು ಎಲ್ಲದರ ಕುರಿತಾಗಿ ವಿಸ್ತೃತವಾಗಿ ಮಾತನಾಡಿದ್ದಾರೆ. I always look at positive things, no negative things. I want to come out with solutions. Always problems are there. ಮೇಕೆದಾಟು, ಬರ, ಕುಡಿಯೋ ನೀರು, ಮಳೆ ಇವೆಲ್ಲ ಪ್ರಕೃತಿಯ ನಿಯಮ. ಇದನ್ನೆಲ್ಲ ಕೂಡ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಾವೆಲ್ಲರಿಗೂ ಕೂಡ ಅಣ್ಣ ತಮ್ಮದಿರಂತೆ ಪಕ್ಕದಾಗಿ ಹೆಂಗೆ ನಾವು ಆಂಧ್ರ, ತೆಲಂಗಾಣ, ಕರ್ನಾಟಕ ಸೆಂಟ್ರಲ್ ಮಿನಿಸ್ಟರ್ ಹೆಂಗೆ ನಾವು ಇದರಲ್ಲಿ ಮೀಟಿಂಗ್ ಮಾಡಿ ಒಂದು ಸೊಲ್ಯೂಷನ್ ಬಂದಿದೀವಲ್ಲ, ಅವರು ಅನೇಕ ವಿಚಾರಗಳು ಅವರು ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದೀವಿ. ಆಲ್ವೇಸ್ ನಾವು ಒಬ್ಬೊಬ್ಬರಿಗೆ, ಯಾಕಂದ್ರೆ ಎಲ್ಲರೂ ರೈತರಲ್ವಾ, ಒಬ್ಬೊಬ್ರು ನಾವು ಒಂದ್ಸಲ ಕೆಲಸ ಮಾಡಬೇಕು. ಐ ಆಮ್ ಆಲ್ವೇಸ್ ಪಾಸಿಟಿವ್.